ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಕ್ಕ ಹೋಟೆಲಲ್ಲಿ ಸಿಗುವಂತಹ ಪೈನಾಪಲ್ ಕೇಸರಿ ಬಾತ್ನ ಯಾವ ರೀತಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೋಟೆಲ್ ರೀತಿಯ ಪೈನಾಪಲ್ ಕೇಸರಿ ಬಾತ್ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 1 ಕಪ್ಪಷ್ಟು ಪೈನಾಪಲ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ಪಷ್ಟು ರವೆನ ತಗೊಂಡಿದ್ದೀನಿ. ಇಲ್ಲಿ 3/4 ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ. ಇಲ್ಲಿ ಗೋಡಂಬಿ ಹಾಗೆ ಒಣದ್ರಾಕ್ಷಿನ ತಗೊಂಡಿದ್ದೀನಿ. ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿನ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪು ರವೆನ ತಗೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇಲ್ಲಿ ಕೇಸರಿ ಪೌಡರ್ನ ತಗೊಂಡಿದ್ದೀನಿ. ಈಗ ಪೈನಾಪಲ್ ಕೇಸರಿ ಬಾತ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈಗ ಪೈನಾಪಲ್ ಕೇಸರಿ ಬಾತ್ ಮಾಡಲು ಈಗ ಒಂದು ಪಾತ್ರೆನ ತಗೊಂಡಿದ್ದೀನಿ. ಈ ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತೀನಿ. ಈಗ ತುಪ್ಪನ ಹಾಕೊಂಡಾದ್ಮೇಲೆ ಆಲ್ರೆಡಿ ಇಟ್ಕೊಂಡಂತಹ ಗೋಡಂಬಿ ಮತ್ತು ಒಣದ್ರಾಕ್ಷಿನ ಹಾಕೊಂಡು ಫ್ರೈನ ಮಾಡ್ಕೋತೀನಿ. ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ಕೊಳ್ಳಿ. ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಇದನ್ನ ಒಂದು ಬಟ್ಲಿಗೆ ಹಾಕೋತೀನಿ. ಈ ಬಾಣಲಿಗೆ 2 ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತೀನಿ. ಈ ತುಪ್ಪಕ್ಕೇನೆ ಈಗ ರವೆನ ಹಾಕೊಂಡು ಹುರ್ಕೊಳ್ಳೋಣ. ಈ ರವೆ ಘಮ ಘಮ ಅನ್ನೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಇದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಈಗ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ಹುರ್ಕೊಂಡಂತಹ ರವೆನ ಒಂದು ಕಪ್ಪಿಗೆ ಇಲ್ಲ ಒಂದು ಪ್ಲೇಟಿಗೆ ಹಾಕೊಳ್ಳಿ. ನಾನಿಲ್ಲಿ ಕಪ್ಪಿಗೆನೆ ಹಾಕೋತಾ ಇದ್ದೀನಿ. ಈಗ ರವೆನ ಹುರ್ಕೊಂಡಿರುವಂತಹ ಪಾತ್ರೆಗೇನೆ ಈಗ 3 ರಿಂದ 4 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತೀನಿ. ಈಗ ಇದಕ್ಕೆ ಪೈನಾಪಲ್ನ ಹಾಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಈ ತರ ತುಪ್ಪದಲ್ಲಿ ಪೈನಾಪಲ್ನ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಈಗ ತುಪ್ಪದಲ್ಲಿ ಲೈಟ್ ಆಗಿ ಫ್ರೈ ಆಗಿದೆ ಪೈನಾಪಲ್. ಇದಕ್ಕೀಗ ನಾನು ನೀರನ್ನ ಸೇರಿಸ್ಕೋತೀನಿ. ನಾನು ಆಲ್ರೆಡಿ 1 ಕಪ್ ಆಗೋಷ್ಟು ರವೆನ ತಗೊಂಡಿದ್ದೀನಿ. ಈಗ ನಾನು 2.5 ಕಪ್ಪಷ್ಟು ನೀರನ್ನ ಸೇರಿಸ್ಕೋತೀನಿ. ನೋಡಿ, ಈಗ ನಾನು ಪೈನಾಪಲ್ಗೆ ನೀರನ್ನ ಹಾಕಿದ್ದೀನಿ. ಈಗ ಈ ನೀರು ಒಂದು ಕುದಿ ಬರಲಿ, ಆಮೇಲೆ ರವೆನ ಸೇರಿಸ್ಕೊಳ್ಳೋಣ. ನೋಡಿ, ಈಗ ನೀರೆಲ್ಲ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ನಾನೀಗ ಆಗಲೇ ಹುರಿದಿಟ್ಕೊಂಡಂತಹ ರವೆನ ಇದಕ್ಕೆ ಸೇರಿಸ್ಕೋತೀನಿ. ರವೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕೈನ ಆಡಿಸ್ಕೊಳ್ಳಿ, ಇಲ್ಲಾಂದ್ರೆ ಗಂಟು ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೋಡಿ, ಈಗ ಇದಕ್ಕೇನೆ ನಾನು ನೀರನ್ನ ಹಾಕೊಂಡು ಕಲಸಿಟ್ಕೊಂಡಂತಹ ಕೇಸರಿ ನೀರನ್ನ ಇದಕ್ಕೇನೆ ಸೇರಿಸ್ತೀನಿ. ನೋಡಿ, ಈಗ ನಾನು ಇದಕ್ಕೇನೆ ಈಗ ಸಕ್ಕರೆನೂ ಮಿಕ್ಸ್ ಮಾಡ್ಕೋತೀನಿ. ಯಾವ ರೀತಿ ಸ್ವೀಟ್ ಬೇಕು ಆ ಥರ ನೀವು ಸ್ವೀಟ್ನ ಹಾಕೊಳ್ಳಿ. ನೋಡಿ, ಈಗ ಸಕ್ಕರೆನ ಹಾಕಿದ್ಮೇಲೆ ಯಾವ ರೀತಿ ತೆಳ್ಳಗಾಗ್ತಾ ಇದೆ ಅಂತ ನೋಡಿ. ಆಗ್ಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಂತಹ ಏಲಕ್ಕಿ ಪುಡಿನೂ ಕೂಡ ಇದಕ್ಕೇನೆ ಸೇರಿಸ್ಕೋತೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಈಗ ಸಕ್ಕರೆ ಹಾಕಿದ್ಮೇಲೆ ಯಾವ ರೀತಿ ತೆಳ್ಳಗಾಗಿದೆ, ಇದಕ್ಕೆ ನಾನು ಮತ್ತೆ 2-3 ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಈ ಕೇಸರಿ ಬಾತ್ ಏನಿದೆ ತಳ ಬಿಡೋವರೆಗೂ ಕೂಡ ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನೋಡಿ ಈ ಕೇಸರಿ ಬಾತು ಪಕ್ಕ ಹೋಟೆಲಲ್ಲಿ ಸಿಗುವಂತಹ ಕೇಸರಿ ಬಾತ್ ಥರನೇ ಇರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ಇದಕ್ಕೆ ನಾನು ಒಂದು 2-3 ಸ್ಪೂನು ತುಪ್ಪನ ಸೇರಿಸ್ಕೊತೀನಿ ನೋಡಿ. ಈಗ ಮತ್ತೆ ನಾನು ಒಂದು 2 ಸ್ಪೂನು ತುಪ್ಪನ ಸೇರಿಸ್ಕೊತೀನಿ. ಆಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ನೀವೇ ನೋಡ್ತಿದ್ದೀರಲ್ವಾ ತಳ ಯಾವ ರೀತಿ ಬಿಡ್ತಾ ಇದೆ ಅಂತ. ನಾನು ಮತ್ತೆ ಇನ್ನು ಮಿಕ್ಕಿದಂತಹ ತುಪ್ಪನೂ ಕೂಡ ಇದಕ್ಕೆ ಸೇರಿಸ್ಕೊಂಡೆ. ಆಗಲೇ ಯಾವ ರೀತಿ ತೆಳ್ಳಗಿತ್ತು, ಈಗ ಯಾವ ರೀತಿ ಆಗಿದೆ ಇಷ್ಟನ್ಸಿ ಈಗ ಸರಿ ಹೋಗಿದೆ. ಇದಕ್ಕೆ ಹುರಿದಿಟ್ಕೊಂಡಂತಹ ಗೋಡಂಬಿ ಮತ್ತು ಒಣದ್ರಾಕ್ಷಿನ ಸೇರಿಸ್ಕೊತೀನಿ ನೋಡಿ. ಗೋಡಂಬಿ ಮತ್ತು ಒಣದ್ರಾಕ್ಷಿನ ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪಕ್ಕ ಹೋಟೆಲಲ್ಲಿ ಸಿಗುವಂತಹ ಪೈನಾಪಲ್ ಕೇಸರಿ ಬಾತ್ ಥರನೇ ಇರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಇವತ್ತಿನ ಪೈನಾಪಲ್ ಕೇಸರಿ ಬಾತ್ ನಿಮಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.